ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ತಾಲೂಕಿನೆಲ್ಲೆಡೆ ಮದ್ಯ ಅಕ್ರಮ ಮಾರಾಟ ಎಗ್ಗಿಲ್ಲದೆ ಸಾಗಿದ್ದು, ಅದನ್ನು ತಡೆಗಟ್ಟಲು ಕ್ರಮ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಕಾರ್ಯಕರ್ತರು ಶನಿವಾರ ದಿನ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಈ ಕುರಿತು ಬರೆದ ಮನವಿ ಪತ್ರವನ್ನು ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರಿಗೆ ಸಲ್ಲಿಸಿ ಮನವಿ ಮಾಡಿದರು. ಕುಷ್ಟಗಿ, ತಾವರಗೆರೆ, ಹನುಮಸಾಗರ, ಹನುಮನಾಳ ಹೋಬಳಿ ಕೇಂದ್ರಗಳು ಸೇರಿದಂತೆ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪಾನ್ ಬೀಡಾ ಅಂಗಡಿ, ಚಹಾ ಅಂಗಡಿ, ಕಿರಾಣಿ ಅಂಗಡಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ. ಸುಲಭವಾಗಿ ಮದ್ಯ ಸಿಗುತ್ತಿರುವುದರಿಂದ ಹದಿಹರೆಯದ ಯುವಕರು ಹಾಗೂ ಕೂಲಿಕಾರರು ಮದ್ಯದ ಚಟಕ್ಕೆ ಅಂಟಿಕೊಳ್ಳುತ್ತಿದ್ದಾರೆ. ಯುವಕರು ಒಂದೆಡೆ ಹಾಳಾದರೆ ಕೂಲಿಕಾರರ ಕುಟುಂಬಗಳು ನೆಮ್ಮದಿ ಕಳೆದುಕೊಳ್ಳುವ ಜೊತೆಗೆ ಆರ್ಥಿಕ ತೊಂದರೆಗೀಡಾಗಿ ಇಡೀ ಕುಟುಂಬಗಳು ಬೀದಿ ಪಾಲಾಗುವ ಪರಿಸ್ಥಿತಿಗೆ ಬಂದಿವೆ. ಈ ನಿಟ್ಟಿನಲ್ಲಿ ಮದ್ಯ ಅಕ್ರಮ ಮಾರಾಟವನ್ನು ತಡೆಗಟ್ಟುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಸಲ ತಿಳಿಸಿದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಹೀಗಾಗಿ ಸಾರ್ವಜನಿಕರ ಹಿತಕ್ಕಾಗಿ ಪೊಲೀಸ್ ಇಲಾಖೆ ಕ್ರಮಕ್ಕೆ ಮುಂದಾಗಬೇಕು. ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬರೆದ ಮನವಿ ಪತ್ರದಲ್ಲಿ ತಾಲೂಕಾಧ್ಯಕ್ಷ ಪ್ರಕಾಶ್ ಮನ್ನೇರಾಳ್ ಸೇರಿದಂತೆ ಪದಾಧಿಕಾರಿಗಳಾದ ಆದಪ್ಪ ಉಳ್ಳಾಗಡ್ಡಿ, ಸುರೇಶ್ ಪಾಟೀಲ್, ಚನ್ನಪ್ಪ ನಾಲ್ಗಾರ್, ಸಂಗಮೇಶ್ ಗುರ್ಕಾರ್ ಸೇರಿದಂತೆ ಕಾರ್ಯಕರ್ತರು ವಿನಂತಿಸಿದ್ದಾರೆ. ಧನ್ಯವಾದಗಳು. ಮತ್ತು ನಮ್ಮ ಸಾಹೇಬರು ಇಲ್ಲಿ ಕೇಸಾಗಿದ್ದರು. ಇದ್ದೊತ್ತಿನಾಗ ಅವರೊಂದು ಹೆಸರಾಗಿತ್ತಪ್ಪ ಅಂದ್ರೆ ಒಂದು ಒಳ್ಳೆ ಹೆಸರಿತ್ತು. ಹೆಂಗೆ ಹೆಸರಿತ್ತಪ್ಪ ಅಂದ್ರೆ ಸಾಹೇಬರು ಬಂದ್ರಪ್ಪ ಅಂದ್ರೆ ಎಲ್ಲ ಊರಿನಲ್ಲಿ ಇರ್ತಕ್ಕಂಥ ಗಾಡಿ ಇರ್ಬೋದು, ಹಳ್ಳಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಚಟಗಳಿರ್ತಕ್ಕಂಥ ಅಕ್ರಮವಾಗಿರ್ತಕ್ಕಂಥ ಏನು ಚಟಗಳಿದ್ದು ಆ ಚಟಗಳನ್ನು ಎಲ್ಲ ದೂರ ಆಗಿದ್ದು. ಯಾಕೆ ದೂರ ಆಗಿದ್ದಪ್ಪ ಅಂದ್ರೆ ಅವರೊಂದು ದಕ್ಷ ಆಡಳಿತದಿಂದ ಅಂಥ ಆಡಳಿತಗಾರರು ಮತ್ತೆ ನಮ್ಮ ತಾಲೂಕಿಗೆ ಸಿಪಿಐ ಅವರು ಬಂದಿದ್ದು ನಮ್ಮ ಎಲ್ಲರ ಒಂದು ಅದೃಷ್ಟ ಅಂತ ತಿಳ್ಕೋಬಹುದು. ಯಾಕಂದ್ರೆ ಮಾತ್ರ ಕೆಲವೊಂದು ಚಟಗಳಿರ್ಬೋದು, ಒಂದು ಮದ್ಯ ಮಾರಾಟ ಇರ್ಬೋದು, ಉಪ್ಪಿಟ್ಟು ದಂಧೆ ಇರ್ಬೋದು, ಮೊಳ ದಂಧೆ ಇರ್ಬೋದು, ಕೃಷಿ ದಂಧೆ ಇರ್ಬೋದು. ಇಂಥ ದಂಧೆಗಳಿಗೆ ಈಗಾಗಲೇ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಕೇಳ್ತಾ ಇದ್ದೇವೆ. ಇಲ್ಲಾಗಿ ನಮ್ಮ ಸಾಹೇಬರು ವಿಶ್ವನಾಥ್ ಹಿರೇಗೌಡ ಸಾಹೇಬರು ಬಂದಾರ, ಅದಕ್ಕೆ ನಾವು ಏನು ಬಾಟ್ಲಿ ಮಾರಾಕಿದ್ದೀವಿ ಇವೆಲ್ಲ ಬಂದ್ ಮಾಡ್ಬೇಕಂತ ಹೇಳಿ ಹಳ್ಳಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಎದಕ್ಕೆ ಮಾತಾಡ್ತಾರೆ ಅಂದ್ರೆ ಅವರು ಒಂದು ದಕ್ಷ ಆಡಳಿತಗಾರ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಇವು ಅಕ್ರಮ ಏನು ನಡೀತಿರ್ತವೆ ಅಂತ ಅಕ್ರಮಕ್ಕೆ ನಮ್ಮ ಕಡಿವಾಣ ಆಗ್ತದೆ ಅಂತೇಳಿ ನಮಗೆ ದೃಢವಾದ ನಿರ್ಧಾರವಿದೆ. ಅದಕ್ಕೆ ನಮ್ಮ ಸಂಘಟನೆಯವರು ಕೂಡ ಸಾಹೇಬರಿಗೆ ಏನಿದ್ರು ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಅವರಿಗೆ ಈ ಮೂಲಕ ನಾವು ನಮ್ಮೆಲ್ಲ ಸಂಘಟನೆಗಾರರು ಅವರಿಗೆ ಬೆಂಬಲ ಕೊಡ್ತಿದ್ದೆ. ಅವರಿಗೆ ನಾವು ಮನವಿ ಮಾಡಿಕೊಡ್ತೇವೆ. ಇವತ್ತೇನಪ್ಪ ಅಂದ್ರೆ ನಾವು ನೂತನವಾಗಿ ಸರ್ ಬಂದಾರ, ಆದ್ರೂ ನಾವು ಈಗ ಬಂದ್ರೆ ನಾವು ಮನೆ ಗೊತ್ತಿಲ್ಲ, ಆದ್ರೂ ಒಂದು ಮನೆ ಕೊಡ್ತೀವಿ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅಕ್ರಮ ಮಾರಾಟ ತಡೆಗಟ್ಟುವ ಕುರಿತು ಮಾನ್ಯರೇ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಾಲೂಕಿನ ಸತ್ತಿಗೆ, ತಾವರಗೆರೆ, ಹನುಮಸಾಗರ, ಹನುಮನಾಳ ಹೋಬಳಿ ಕೇಂದ್ರಗಳು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮದ್ಯ ಅಕ್ರಮ ಮಾರಾಟ ಇಲ್ಲದೆ ಸಾಗಿದೆ. ಸಂಬಂಧಿಸಿದ ಅಬಕಾರಿ ಇಲಾಖೆಯಿಂದ ಯಾವುದೇ ಪರವಾನಗಿಯನ್ನು ಪಡೆಯದೆ MRP ದರಗಳಿಂದ ಹೆಚ್ಚಿನ ದರಕ್ಕೆ ಮದ್ಯವನ್ನು ಪಾನ ಬೀಡಾ ಅಂಗಡಿ, ಚಹಾ ಅಂಗಡಿ, ಕಿರಾಣಿ ಅಂಗಡಿ ಅನೇಕ ಕಡೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಮದ್ಯ ಸುಲಭವಾಗಿ ಕೈ ಸಿಗುವುದರಿಂದ ಅದೇ ರೀತಿಯ ಯುವಕರು ಮದ್ಯದ ಚಟವನ್ನು ಅಂಟಿಸಿಕೊಳ್ಳುತ್ತಿದ್ದಾರೆ. ಕೂಲಿಕಾರರು ತಾವು ದುಡಿದ ಬಹುತೇಕ ಹಣವನ್ನು ಇಂಥ ಅಕ್ರಮ ಮಾರಾಟಗಾರರಿಗೆ ಕುಡಿದು ಹೆಚ್ಚಿನ ಬೆಲೆಗೆ ಮದ್ಯ ಖರೀದಿಸಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ. ಮತ್ತು ಇಂಥ ಕುಟುಂಬಗಳಲ್ಲಿ ಜಗಳ ಬೈರಾಟ ನಡೆಯುತ್ತದೆ. ಅನೇಕ ಬಡ ಪುರುಷರು ಹಾಳಾಗಿ ಹೆಂಗಸರು ಮಕ್ಕಳು ಬೀದಿ ಪಾಲಾಗುವ ಪರಿಸ್ಥಿತಿ ಬಂದಿರುತ್ತದೆ. ಮದ್ಯ ಅಕ್ರಮ ಮಾರಾಟವನ್ನು ತಡೆಗಟ್ಟುವಂತೆ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಯವರಿಗೆ ಸಾಕಷ್ಟು ಸಲ ತಿಳಿಸಿದರೂ ನಮಗೆ ಮುಂದಾಗಿಲ್ಲ ಮತ್ತು ಮದ್ಯ ಅಕ್ರಮ ಮಾರಾಟ ಪ್ರಕರಣಗಳನ್ನು ದಾಖಲಿಸಿಕೊಡುತ್ತಿಲ್ಲ. ಹೀಗಾಗಿ ನಾವು ನಮಗೆ ಈ ಪತ್ರದ ಮನವಿಯ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಎಲ್ಲೆಂದರಲ್ಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡುವುದರಿಂದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮತ್ತು ಕುಡಿದ ಚಟಕ್ಕೆ ಹಾಳಾಗುವ ತಡೆಯಬೇಕೆಂದು ಈ ಮೂಲಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ.